ಮಿಥುನ ರಾಶಿಯವರೇ, ಸ್ವಲ್ಪ ಸಮಯದಿಂದ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ನಿರಂತರವಾಗಿ ಹಿಂಬಾಲಿಸುತ್ತಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ, ನಿಮ್ಮ ಸುತ್ತಲೂ ಏನೋ ನಡೆಯುತ್ತಿದೆ, ಅದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅಥವಾ ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರ ಭಾವನೆಯೊಂದಿಗೆ ಎಚ್ಚರಗೊಳ್ಳುತ್ತೀರಿ. ಮತ್ತು ಈ ರಾಶಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ನಿಮಗೆ ಈ ಸಮಯ ತುಂಬ ಎಚ್ಚರಿಕೆಯನ್ನು ನೀಡುತ್ತಿದೆ, ಏಕೆಂದರೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅಂತಹ ಕೆಲವು ಶಕ್ತಿಗಳು ಸಕ್ರಿಯಗೊಳ್ಳಬಹುದು. ಅದು ನಿಮಗೆ ಹಾನಿ ಮಾಡಬಹುದು. ನಿಮ್ಮ ಜೀವನದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುವುದು ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ಮುಂಬರುವ ಬದಲಾವಣೆಯ ಬಗ್ಗೆ ನಿಮ್ಮನ್ನು ಎಚ್ಚರಿಸಲು. ಮತ್ತು ಮುಖ್ಯವಾಗಿ ಆಶ್ಚರ್ಯಕರ ಸಂಗತಿ ಏನೆಂದರೆ, ಮುಂಬರುವ ರಾತ್ರಿಗಳಲ್ಲಿ ನೀವು ಕೆಲವು ಕ್ಷಣಗಳ ಕಾಲ ಯೋಚಿಸುವಂತೆ ಮಾಡುವ ಒಂದು ಸೂಚನೆಯನ್ನು ಪಡೆಯಬಹುದು. ಇದು ನನಗೆ ಏಕೆ ಸಂಭವಿಸಿತು ಎಂದು ಆಶ್ಚರ್ಯಪಡುತ್ತೀರಿ. ಆದರೆ ಸ್ವಲ್ಪ ಯೋಚಿಸಿ, ಅದನ್ನು ಯಾವುದೇ ನಕಾರಾತ್ಮಕ ಶಕ್ತಿಯೊಂದಿಗೆ ತಕ್ಷಣ ಸಂಯೋಜಿಸುವುದು ಸರಿಯಲ್ಲ. ಕೆಲವೊಮ್ಮೆ ನಾವು ಭಯಾನಕ ಚಿಹ್ನೆ ಎಂದು ಪರಿಗಣಿಸುವುದು ವಾಸ್ತವವಾಗಿ ಹಿಂದಿನ ಕರ್ಮಗಳು ಪೂರ್ಣಗೊಳ್ಳುವುದರ ಸಂಕೇತವಾಗಿರುತ್ತವೆ. ಕೆಲವೊಮ್ಮೆ ಭಯಾನಕ ಚಿಹ್ನೆ ಎಂದು ಪರಿಗಣಿಸುವುದು ವಾಸ್ತವವಾಗಿ ಹಿಂದಿನ ಕೆಲವು ಕರ್ಮಗಳ ಪೂರ್ಣಗೊಳಿಸುವಿಕೆ, ಅಡಚಣೆಯ ನಿವಾರಣೆ ಮತ್ತು ದೈವಿಕ ಆಶೀರ್ವಾದದ ಸಂಕೇತವಾಗಿದೆ. ಇದು ಎಚ್ಚರಿಕೆಯ ಸಂದೇಶವೂ ಆಗಿರಬಹುದು. ಇತ್ತೀಚೆಗೆ ನಿಮ್ಮ ಮನಸ್ಸು ಮೊದಲಿನಂತೆ ಶಾಂತವಾಗಿಲ್ಲ ಎಂದು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ನೀವು ಯಾವುದೇ ಕಾರಣವಿಲ್ಲದೆ ಅಶಾಂತಿಯನ್ನು ಅನುಭವಿಸುತ್ತೀರಿ. ಕೆಲವೊಮ್ಮೆ ನೀವು ಇದ್ದಕ್ಕಿದ್ದಂತೆ ನಿಮಗೆ ತಿಳಿದಿರುವ ಯಾರನ್ನಾದರೂ ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ, ಅಥವಾ ಕೆಲವೊಮ್ಮೆ ನಿಮಗೆ ಅರ್ಥವೇ ಆಗದ ಕನಸು ಬೀಳುತ್ತದೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಗಮನಿಸಬಹುದು. ಇದ್ದಕ್ಕಿದ್ದಂತೆ ನೀವು ಮನೆಯಲ್ಲಿ ಹೆಚ್ಚು ಶಾಂತಿಯುತವಾಗಿರುತ್ತೀರಿ, ಅಥವಾ ರಾತ್ರಿಯಲ್ಲಿ ಏನಾದರೂ ನಡೆಯುತ್ತಿರುವುದನ್ನು ನೀವು ಗಮನಿಸುತ್ತೀರಿ. ಮತ್ತು ನಿರ್ದಿಷ್ಟ ವ್ಯಕ್ತಿಯನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು, ಅಥವಾ ಯಾವುದೇ ಕಾರಣವಿಲ್ಲದೆ ಒಂದು ಸ್ಥಳಕ್ಕೆ ಹೋಗುವಂತೆ ಭಾಸವಾಗುವುದು, ಇವೆಲ್ಲವನ್ನು ಜ್ಯೋತಿಷ್ಯ ಚಿಹ್ನೆಗಳ ದೃಷ್ಟಿಕೋನದಿಂದ ನೋಡಬಹುದು. ಇಲ್ಲಿಯೇ ಅತ್ಯಂತ ದೊಡ್ಡ ರಹಸ್ಯ ಅಡಗಿದೆ. ಚಿಹ್ನೆಗಳು ಯಾವಾಗಲೂ ದೊಡ್ಡ ಮತ್ತು ಪವಾಡದ ರೀತಿಯಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ದೇವರು ಒಂದು ಸಣ್ಣ ಘಟನೆಯ ಮೂಲಕ ನಮಗೆ ಏನನ್ನಾದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ, ಮತ್ತು ಅದನ್ನು ನಾವು ಲಘುವಾಗಿ ತೆಗೆದುಕೊಂಡು ಮುಂದುವರಿಯುತ್ತೇವೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಸುತ್ತಲೂ ನಡೆಯುವ ಸಣ್ಣ ಘಟನೆಗಳ ಬಗ್ಗೆ ಗಮನ ಕೊಡಿ, ವಿಶೇಷವಾಗಿ ಮುಸ್ಸಂಜೆಯ ನಂತರ ಮತ್ತು ರಾತ್ರಿಯಲ್ಲಿ. ನಿಮ್ಮ ಮನಸ್ಸು ನಿರಂತರವಾಗಿ ಚಲಿಸುತ್ತಿರುವ ದಿಕ್ಕನ್ನು ನಿರ್ಲಕ್ಷಿಸಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಆತ್ಮಾವಲೋಕನ, ಮತ್ತು ಆತ್ಮಾವಲೋಕನದ ಸಮಯ ಶಕ್ತಿಯ ಬದಲಾವಣೆಯನ್ನು ಸೂಚಿಸಬಹುದು. ಒಬ್ಬ ವ್ಯಕ್ತಿಯ ಮುಖ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣುಗಳ ಮುಂದೆ ಕಾಣಿಸಿಕೊಂಡರೆ, ಅಥವಾ ಹಳೆಯದೇನಾದರೂ ನೆನಪಾದರೆ, ಮತ್ತು ಇದ್ದಕ್ಕಿದ್ದಂತೆ ಒಂದು ನಿರ್ಧಾರದ ಬಗ್ಗೆ ಒಳಗಿನಿಂದ ಎಚ್ಚರಿಕೆ ಬಂದರೆ, ಒಂದು ಕ್ಷಣ ನಿಲ್ಲಿಸಿ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ನೀವು ಓಡುತ್ತಿರುವ ವಿಷಯವು ನಿಮ್ಮ ಜೀವನದಲ್ಲಿ ಅಪೂರ್ಣ ಅಧ್ಯಾಯವನ್ನು ಪೂರ್ಣಗೊಳಿಸಲು ಹಿಂತಿರುಗುತ್ತಿರುವ ವಿಷಯವಾಗಿರಬಹುದು. ಹೌದು ಸ್ನೇಹಿತರೆ, ಇದು ಕೇವಲ ಭಯ ಅಥವಾ ಅನಿಶ್ಚಿತತೆಯ ಬಗ್ಗೆ ಅಲ್ಲ. ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಪ್ರಕ್ಷುಬ್ಧತೆಯನ್ನು ನೀವು ನೋಡಬಹುದು. ಸ್ಥಗಿತಗೊಂಡ ಯಾವುದೇ ಹಣಕಾಸಿನ ಕೆಲಸವು ನಿಧಾನವಾಗಿ ವೇಗ ಪಡೆಯಬಹುದು. ಕೆಲಸ ಮಾಡುವವರಿಗೆ ಕೆಲಸದಲ್ಲಿ ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ಸಂಭವಿಸಬಹುದು. ನಿಮ್ಮ ಸಾಮರ್ಥ್ಯಗಳು ಇದ್ದಕ್ಕಿದ್ದಂತೆ ಬಹಿರಂಗಗೊಳ್ಳುವ ಸಂದರ್ಭಗಳು ಉದ್ಭವಿಸಬಹುದು. ಹಿಂದೆ ಕಡೆಗಾಣಿಸಲಾಗಿದ್ದ ಕಠಿಣ ಪರಿಶ್ರಮವನ್ನು ಈಗ ಗುರುತಿಸಲಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮವು ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ. ವ್ಯಾಪಾರಸ್ಥರಿಗೆ ಉತ್ತಮ ಅವಕಾಶವಿರುತ್ತದೆ. ಹಳೆಯ ಕ್ಲೈಂಟ್ ಜೊತೆಗಿನ ಸಂಭಾಷಣೆ, ದೀರ್ಘಕಾಲದ ಸಂಪರ್ಕ, ಅಥವಾ ಹಿಂದೆ ಸ್ಥಗಿತಗೊಂಡಿದ್ದ ಯೋಜನೆಯು ನವೀಕರಣಗೊಳ್ಳಬಹುದು. ಆದರೆ ಇಲ್ಲಿ ಆತುರ ಸರಿಯಲ್ಲ. ಅವಕಾಶಗಳು ತಾನಾಗಿಯೇ ಒದಗಿ ಬರುವ ಸೂಚನೆಗಳಿವೆ, ಆದರೆ ಅವುಗಳ ಜೊತೆಗೆ ಪರೀಕ್ಷೆಗಳು ಬರುತ್ತವೆ. ನಿಮಗೆ ಯಾವುದು ಸರಿ ಎಂದು ನೀವು ಗುರುತಿಸಬೇಕು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಬಗ್ಗೆ ನಿಜವಾಗಿಯೂ ಆಸಕ್ತಿ ಹೊಂದಿದವರು ಮತ್ತು ನಿಮ್ಮ ಲಾಭಕ್ಕಾಗಿ ಮಾತ್ರ ನಿಮ್ಮ ಹತ್ತಿರ ಬರುವವರು ಯಾರು, ಮತ್ತು ನಿಮ್ಮ ಶತ್ರುಗಳ ವಿಷಯದಲ್ಲೂ ಇದೇ ಆಗಿದೆ. ಮತ್ತು ಯಾರಾದರೂ ಹೊರಗೆ ನಿಮ್ಮೊಂದಿಗೆ ಸಿಹಿಯಾಗಿ ವರ್ತಿಸಬಹುದು, ಆದರೆ ಒಳಗೆ ನಿಮ್ಮ ಬಗ್ಗೆ ಅದೇ ರೀತಿ ಭಾವಿಸದಿರಬಹುದು. ಜ್ಯೋತಿಷ್ಯ ಚಿಹ್ನೆಗಳು ಈ ಸಮಯದಲ್ಲಿ ನಿಮ್ಮ ಎಲ್ಲ ರಹಸ್ಯಗಳನ್ನು ಎಲ್ಲರಿಗೂ ಬಹಿರಂಗಪಡಿಸುವುದನ್ನು ತಪ್ಪಿಸಬೇಕು ಎಂದು ಸೂಚಿಸುತ್ತದೆ. ನಿಮ್ಮ ಯೋಜನೆಗಳ ಬಗ್ಗೆ ಕಡಿಮೆ ಜನರಿಗೆ ತಿಳಿದಿರುತ್ತದೆ. ಅದು ಒಳ್ಳೆಯದು, ಏಕೆಂದರೆ ಕೆಲವೊಮ್ಮೆ ನಿಮ್ಮ ದೊಡ್ಡ ಸಮಸ್ಯೆ ಅಪರಿಚಿತರಿಂದ ಬರುವುದಿಲ್ಲ, ಆದರೆ ನೀವು ನಿಮ್ಮ ಸ್ವಂತ ಎಂದು ಪರಿಗಣಿಸುವ ವ್ಯಕ್ತಿಯಿಂದ ಬರುತ್ತದೆ.
ಅದರ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸುತ್ತದೆ. ಆದರೆ ಭಯಪಡುವ ಅಗತ್ಯವಿಲ್ಲ. ಶಕ್ತಿಗಳು ನೀವು ಯಾರೋ ದೊಡ್ಡ ವ್ಯಕ್ತಿಯ ರಕ್ಷಣೆಯಲ್ಲಿದ್ದೀರಿ ಎಂದು ಸಹ ಸೂಚಿಸುತ್ತವೆ. ಭಾವನೆಯೇ ಹಾಗೆ ಉಳಿದಿದೆ. ನಿಮ್ಮ ಕಾರ್ಯಗಳು ಒಳ್ಳೆಯದಾಗಿದ್ದರೆ ನೀವು ಉದ್ದೇಶಪೂರ್ವಕವಾಗಿ ಯಾರಿಗೂ ತಪ್ಪು ಮಾಡಿಲ್ಲ ಮತ್ತು ನೀವು ಕಠಿಣ ಪರಿಸ್ಥಿತಿಯಲ್ಲಿದ್ದೀರಿ, ಸರಿಯಾದ ಹಾದಿಯಲ್ಲಿರಲು ಪ್ರಯತ್ನಿಸುತ್ತಿದ್ದೀರಿ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ನೀವು ವಿಭಿನ್ನ ರೀತಿಯ ಆಂತರಿಕ ಶಕ್ತಿಯನ್ನು ಅನುಭವಿಸಬಹುದು. ಬಹುಶಃ ಈ ದಿನಗಳಲ್ಲಿ ನೀವು ಹಲವು ಬಾರಿ ಯಾವುದೋ ಅದೃಶ್ಯ ಶಕ್ತಿಯನ್ನು ನಿಮ್ಮನ್ನು ನಿಯಂತ್ರಿಸುತ್ತಿದೆ ಎಂದು ಭಾವಿಸಿರಬಹುದು. ಬಹುಶಃ ಇದೇ ಕಾರಣಕ್ಕೆ ನೀವು ಆಗಾಗ್ಗೆ ಯಾವುದೋ ಅದೃಶ್ಯ ಶಕ್ತಿಯ ತಪ್ಪು ನಿರ್ಧಾರ ತೆಗೆದುಕೊಳ್ಳದಂತೆ ನಿಮ್ಮನ್ನು ತಡೆಯುತ್ತಿದೆ ಎಂದು ಭಾವಿಸಿರಬಹುದು. ಕೆಲವೊಮ್ಮೆ ಏನೋ ಇದ್ದಕ್ಕಿದ್ದಂತೆ ಮುರಿದು ಬೀಳುತ್ತದೆ ಮತ್ತು ಕೆಲವೊಮ್ಮೆ ಸಭೆಯು ಯಾವುದೇ ಕಾರಣವಿಲ್ಲದೆ ಮುಂದೂಡಲ್ಪಡುತ್ತದೆ. ಕೆಲವೊಮ್ಮೆ ನಿಮಗೆ ಎಲ್ಲೋ ಹೋಗಲು ಅಥವಾ ನಂತರ ಹೋಗಲು ಅನಿಸುವುದಿಲ್ಲ. ಅಲ್ಲಿಗೆ ಹೋಗುವುದು ನಿಮಗೆ ಸರಿಯಿಲ್ಲ ಎಂದು ತಿಳಿದು ಬಂದಿದೆ. ಅಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಿದ್ದರೆ ಅವುಗಳನ್ನು ಕಾಕತಾಳೀಯವೆಂದು ನಿರ್ಲಕ್ಷಿಸಿ. ದಾನದ ಸಂಕೇತ ಎಂದೇನೂ ಅಲ್ಲ. ಆಧ್ಯಾತ್ಮಿಕವಾಗಿ ಇವುಗಳನ್ನು ಅಂತಃಪ್ರಜ್ಞೆಯ ಸಂಕೇತಗಳಾಗಿಯೂ ಕಾಣಬಹುದು. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ, ಏಕೆಂದರೆ ಇಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಸ್ಪಷ್ಟವಾಗಿದೆ. ಕುಟುಂಬದಲ್ಲಿನ ಯಾವುದೇ ದೀರ್ಘಕಾಲದ ತಪ್ಪು ಗ್ರಹಿಕೆಗಳು ಕ್ರಮೇಣ ಕಡಿಮೆಯಾಗಬಹುದು. ನೀವು ಸಂವಹನ ನಿಲ್ಲಿಸಿರುವ ಯಾರೊಂದಿಗಾದರೂ ಮತ್ತೆ ಸಂಪರ್ಕ ಸಾಧಿಸುವ ಸಾಧ್ಯತೆಯಿದೆ. ಕುಟುಂಬದ ಹಿರಿಯ ಸದಸ್ಯರ ಬಗ್ಗೆ ಆತಂಕ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಸುದ್ದಿಗಳು ನಿಮಗೆ ಸ್ವಲ್ಪ ಸಮಾಧಾನ ತರಬಹುದು. ನಿಮ್ಮ ಮಗುವಿನ ಭವಿಷ್ಯದ ಬಗ್ಗೆ ನೀವು ದೀರ್ಘಕಾಲದಿಂದ ಚಿಂತಿತರಾಗಿದ್ದರೆ ವಿಷಯಗಳು ಕ್ರಮೇಣ ಸ್ಪಷ್ಟವಾಗುವ ಲಕ್ಷಣಗಳಿವೆ. ಮದುವೆಗೆ ಅರ್ಹರಾದವರಿಗೆ ಸಮಯವು ಅದರೊಂದಿಗೆ ಬದಲಾವಣೆಯನ್ನು ತರುತ್ತದೆ, ವಿಭಿನ್ನ ಸಂಕೇತಗಳನ್ನು ತರಬಹುದು ಮತ್ತು ಸಂಬಂಧವು ಇದ್ದಕ್ಕಿದ್ದಂತೆ ಹೊರಹೊಮ್ಮಬಹುದು. ಕುಟುಂಬದಲ್ಲಿ ಯಾರೊಬ್ಬರ ಹೆಸರು ಮತ್ತೆ ಹೊರಹೊಮ್ಮಬಹುದು ಎಂಬುದು ನೀವು ಬಹುತೇಕ ಮರೆತಿರುವ ವಿಷಯ. ಆದಾಗ್ಯೂ ಕೇವಲ ಚಿಹ್ನೆಯನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಬುದ್ಧಿವಂತತನವಲ್ಲ. ವ್ಯಕ್ತಿಯ ಸ್ವಭಾವ, ನಿಮ್ಮ ಕುಟುಂಬ ಮತ್ತು ಸಂದರ್ಭಗಳನ್ನು ಅರ್ಥಮಾಡಿಕೊಂಡ ನಂತರವೇ ಯಾವುದೇ ಕ್ರಮ ತೆಗೆದುಕೊಳ್ಳಿ. ಮತ್ತು ಸ್ನೇಹಿತರೆ, ಪ್ರೀತಿಯ ಜೀವನದ ವಿಷಯಕ್ಕೆ ಬಂದಾಗ ನಿಗೂಢತೆಯು ಇನ್ನಷ್ಟು ಆಳವಾಗುತ್ತದೆ. ನೀವು ನಿಮ್ಮ ಮನಸ್ಸಿನಿಂದ ಹೊರಹಾಕಲು ಪ್ರಯತ್ನಿಸಿದ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಏಕೆ ನೆನಪಿಗೆ ಬರುತ್ತಿದ್ದಾನೆ? ನೀವು ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅವರ ಹೆಸರು ಅಥವಾ ಅವರ ಗುರುತನ್ನು ಏಕೆ ನೆನಪಿಸಿಕೊಳ್ಳುತ್ತೀರಿ? ಹಿಂದಿನ ಘಟನೆಗೆ ಸಂಬಂಧಿಸಿದ ಏನಾದರೂ ಮನಸ್ಸಿಗೆ ಬರುತ್ತಿದೆಯೇ? ಅದು ಕೇವಲ ನಿಮ್ಮ ಭಾವನೆಗಳೇ ಅಥವಾ ಅಪೂರ್ಣ ಸಂಬಂಧದ ಶಕ್ತಿ ಇನ್ನೂ ನಿಮ್ಮೊಳಗೆ ಉಳಿದಿದೆಯೇ? ಅದು ನಿಮ್ಮ ಮನಸ್ಸಿನಲ್ಲಿದೆಯೇ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರೇಮ ಸಂಬಂಧದಲ್ಲಿ ತೊಡಗಿರುವವರಿಗೆ ಹಳೆಯ ಅಧ್ಯಾಯವೊಂದು ಮತ್ತೆ ತೆರೆಯುವ ಸಾಧ್ಯತೆಯಿದೆ. ಅದೇ ವ್ಯಕ್ತಿ ಖಂಡಿತವಾಗಿಯೂ ಹಿಂತಿರುಗುತ್ತಾನೆ ಎಂದರ್ಥವಲ್ಲ, ಆದರೆ ಸಂಭಾಷಣೆ, ಸುದ್ದಿ, ಸಂಪರ್ಕಕ್ಕೆ ಸಂಬಂಧಿಸಿದ ಕೆಲವು ಅನಿರೀಕ್ಷಿತ ಮಾಹಿತಿಯನ್ನು ಯಾವುದೇ ಮಾಧ್ಯಮದ ಮೂಲಕ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದಾದರೂ ಮೂಲಕ ಪಡೆಯುವ ಸಾಧ್ಯತೆಯಿದೆ. ಮತ್ತು ಅದು ಸಂಭವಿಸಿದಲ್ಲಿ ನಿಜವಾದ ಪರೀಕ್ಷೆಯು ನಿಮ್ಮ ಭಾವನೆಗಳಾಗಿರುತ್ತದೆ, ಏಕೆಂದರೆ ಹಿಂತಿರುಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಅವುಗಳನ್ನು ಜೀವಂತವಾಗಿಡಲು ಪ್ರಯತ್ನಿಸುತ್ತಿರುತ್ತಾನೆ. ಮತ್ತು ಕೆಲವರು ನೀವು ಹಿಂದಿನಿಂದ ಕಲಿತದ್ದನ್ನು ವಿವರಿಸಲು ಮಾತ್ರ ಬರುತ್ತಾರೆ. ಅದು ನಿಮ್ಮ ಜೀವನಕ್ಕೆ ಹೊಂದಿಕೆಯಾದರೆ ಅದನ್ನು ನೆನಪಿನಲ್ಲಿಡಿ. ವ್ಯಕ್ತಿಯ ಹೆಸರನ್ನು ಆಧರಿಸಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮೊದಲು ನನಗೆ ನಿಜವಾಗಿಯೂ ಆ ಸಂಬಂಧ ಬೇಕೋ ಬೇಡವೋ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ನಿಮ್ಮ ಕತೆ ಅನಿರೀಕ್ಷಿತ ತಿರುವು ಪಡೆಯುವುದು ಇಲ್ಲಿಯೇ. ನಿಮ್ಮ ಆರೋಗ್ಯ ಈಗ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನಿಮ್ಮ ದೇಹ ಮತ್ತು ಮನಸ್ಸಿನ ಸಂಕೇತಗಳನ್ನು ನಿರ್ಲಕ್ಷಿಸುವುದು. ಒತ್ತಡ, ನಿದ್ರೆಯ ಕೊರತೆ ಮತ್ತು ನಿರಂತರ ಚಿಂತೆ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಆತಂಕವು ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ, ಸಮತೋಲಿತ ಆಹಾರವನ್ನು ಸೇವಿಸಿ ಮತ್ತು ಅಗತ್ಯವಿದ್ದರೆ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ಆಧ್ಯಾತ್ಮಿಕ ಪರಿಹಾರಗಳು ಮನಸ್ಸಿನ ಶಾಂತಿಯನ್ನು ತರಬಹುದು. ಆದಾಗ್ಯೂ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ತಜ್ಞರ ಸಲಹೆ ಅತ್ಯಗತ್ಯ. ಈಗ ಒಂದು ವಿಷಯವನ್ನು ಎಚ್ಚರಿಕೆಯಿಂದ ಆಲಿಸಿ. ಆ ವಿಶೇಷ ಸಂಕೇತವನ್ನು ನೀವು ಪಡೆಯುವ ಹಿಂದಿನ ರಾತ್ರಿ ನಿಮ್ಮ ಮನಸ್ಸು ಇಡೀ ದಿನ ಹಳಿ ತಪ್ಪಿರಬಹುದು. ನೀವು ಹಳೆಯ ಆಲೋಚನೆಯಲ್ಲಿ ಸಿಲುಕಿಕೊಂಡಿರಬಹುದು. ಯಾರಾದರೂ ಒಂದು ನಿರ್ಧಾರದ ಬಗ್ಗೆ ಪದೇ ಪದೇ ಇದ್ದಕ್ಕಿದ್ದಂತೆ ತಮ್ಮ ಮನಸ್ಸನ್ನು ಬದಲಾಯಿಸಬಹುದು ಮತ್ತು ನಂತರ ರಾತ್ರಿಯ ಸಮಯದಲ್ಲಿ ಕೆಲವು ಸಣ್ಣ ಘಟನೆ ಸಂಭವಿಸಬಹುದು. ಒಂದು ಘಟನೆ ನಿಮ್ಮ ಗಮನ ಸೆಳೆಯಬಹುದು. ನೀವು ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳಬಹುದು. ಬಹುಶಃ ನಿಮ್ಮ ಕನಸನ್ನು ನೆನಪಿಸಿಕೊಳ್ಳುವುದು ಒಂದು ಶಬ್ದ, ಒಂದು ಪದ ಅಥವಾ ಒಂದು ಕಾಕತಾಳೀಯ ನಿಮ್ಮ ಕಣ್ಣಿಗೆ ಬೀಳಬಹುದು. ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಘಟನೆಯಲ್ಲ, ಏಕೆಂದರೆ ಚಿಹ್ನೆಗಳು ಹೊರಗಿನಿಂದ ಏನೇ
ಗೋಚರಿಸಿದರೂ ಅದರ ಅರ್ಥವು ನಿಮ್ಮೊಳಗೆ ಅಡಗಿರುತ್ತದೆ. ಮತ್ತು ಈ ರಾತ್ರಿ ನೀವು ಅಂತಹ ಕನಸನ್ನು ಕಂಡರೆ ಅದರಲ್ಲಿ ದಾರಿ, ನೀವು ಪ್ರಕಾಶ, ಮಂದಿರ, ಜಲ, ಯಾವುದೇ ಪಕ್ಷಿ, ಯಾವುದೇ ಹಳೆಯ ಮನೆ ಅಥವಾ ಯಾವುದೇ ಪರಿಚಿತ ವ್ಯಕ್ತಿಯನ್ನು ನೋಡಿದರೆ ತಕ್ಷಣ ಅದನ್ನು ಶುಭ ಅಥವಾ ಅಶುಭ ಎಂದು ಘೋಷಿಸಬೇಡಿ. ಕನಸುಗಳ ಅರ್ಥವು ವ್ಯಕ್ತಿಯ ಸಂದರ್ಭಗಳು ಮತ್ತು ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿ ಬದಲಾಗಬಹುದು. ಆದಾಗ್ಯೂ ಒಂದು ಕನಸು ಮರುಕಳಿಸುತ್ತಿದ್ದರೆ ಅದು ಮರುಕಳಿಸುವ ಕನಸಿನ ಸಂಕೇತವಾಗಿರಬಹುದು. ಅದಕ್ಕೆ ಅಥವಾ ನಂತರ ನೀವು ಆಳವಾದ ಶಾಂತಿ ಅಥವಾ ಜಾಗರೂಕತೆಯ ಭಾವನೆಯನ್ನು ಅನುಭವಿಸಿದರೆ ನೀವು ಖಂಡಿತವಾಗಿಯೂ ಅದನ್ನು ಆತ್ಮಾವಲೋಕನಕ್ಕೆ ಒಂದು ಅವಕಾಶವೆಂದು ಪರಿಗಣಿಸಬಹುದು. ಆದರೆ ಸ್ವಲ್ಪ ಕಾಯಿರಿ, ಈ ಇಡೀ ಘಟನೆಯ ಪ್ರಮುಖ ಸುಳಿವು ಇನ್ನೂ ಬರಬೇಕಿದೆ, ಏಕೆಂದರೆ ನಿಮ್ಮ ಹಿಂದೆ ಇದೆ ಎಂದು ನೀವು ಭಾವಿಸುವ ಅದೃಶ್ಯ ಶಕ್ತಿಯು ವಾಸ್ತವವಾಗಿ ಬಾಹ್ಯ ಶಕ್ತಿಯಾಗಿಲ್ಲದಿರಬಹುದು, ಆದರೆ ನಿಮ್ಮ ಜೀವನದಲ್ಲಿ ಬದಲಾಗುತ್ತಿರುವ ಸನ್ನಿವೇಶಗಳ ಸಂಕೇತವಾಗಿರಬಹುದು. ಹಿಂದಿನ ಕರ್ಮವು ಅದರ ಪರಿಣಾಮಗಳನ್ನು ತೋರಿಸುತ್ತಿದೆ. ಕಡೆಗೆ ಹೋಗುವಾಗ ಒಂದು ನಿರ್ಧಾರವು ನಿಮಗೆ ಸರಿಹೊಂದದ ಹಾದಿಯಲ್ಲಿ ನಿಮ್ಮನ್ನು ಕರೆದೊಯ್ಯಲು ಪ್ರಯತ್ನಿಸುತ್ತಿರಬಹುದು, ಅಥವಾ ದೇವರು ನಿಮಗೆ ಮಾರ್ಗದರ್ಶನ ನೀಡಲು ಪ್ರಯತ್ನಿಸುತ್ತಿರಬಹುದು. ನೀವು ಬಹಳ ದಿನಗಳಿಂದ ನಿಗ್ರಹಿಸಿದ್ದ ನಿಮ್ಮೊಳಗಿನ ಒಂದು ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದೀರಿ, ಮತ್ತು ಅದು ನಿಜವಾಗಿದ್ದರೆ ಮುಂದಿನ ರಾತ್ರಿಯ ಆ ಸ್ವಲ್ಪ ಸಮಯ ಚಿಹ್ನೆಯು ನಿಮ್ಮ ಹಣ, ಸಂಬಂಧಗಳು, ಕುಟುಂಬ ಮತ್ತು ಅದೃಷ್ಟದ ಬಗ್ಗೆ ನೀವು ಇನ್ನೂ ಪರಿಗಣಿಸದ ಏನನ್ನಾದರೂ ಬಹಿರಂಗಪಡಿಸಬಹುದು. ಹೌದು ಸ್ನೇಹಿತರೆ, ಈ ನಿಗೂಢತೆಯ ಮತ್ತೊಂದು ಪದರವು ತೆರೆದುಕೊಳ್ಳುವುದು ಇಲ್ಲಿಯೇ, ಏಕೆಂದರೆ ಜೀವನದಲ್ಲಿ ಅದೇ ಚಿಹ್ನೆಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ, ಯಾವಾಗ ಮನಸ್ಸು ಯಾವುದೇ ಕಾರಣವಿಲ್ಲದೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗುತ್ತದೆ ಮತ್ತು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಪದಗಳಲ್ಲಿ ವಿವರಿಸಲು ಕಷ್ಟಕರವಾದ ಭಾವನೆ ಉಂಟಾದಾಗ, ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಹೆದರುವ ಬದಲು ಅವುಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನಿಮ್ಮ ವಿಷಯದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ನೀವು ನಿಮ್ಮ ದೌರ್ಬಲ್ಯವೆಂದು ಪರಿಗಣಿಸುತ್ತಿದ್ದ ಸಮಸ್ಯೆ ಈಗ ನಿಮಗೆ ಹೊಸ ದಿಕ್ಕನ್ನು ನೀಡುತ್ತಿರಬಹುದು. ಜ್ಯೋತಿಷ್ಯ ಸೂಚನೆಗಳು ನಿಮ್ಮ ಜೀವನದಲ್ಲಿನ ಹಳೆಯ ಚಕ್ರವು ನಿಧಾನವಾಗಿ ಕೊನೆಗೊಳ್ಳುತ್ತಿದೆ ಎಂದು ಸೂಚಿಸುತ್ತದೆ. ಮೊದಲ ಪರಿಣಾಮ ನಿಮ್ಮ ಮನಸ್ಥಿತಿಯ ಮೇಲೆ ಇರುತ್ತದೆ. ನಿಮ್ಮ ರಾತ್ರಿಯ ದಿನಚರಿಯಾಗಿದ್ದ ವಿಷಯಗಳ ಬಗ್ಗೆ ನೀವು ಈಗ ಅಷ್ಟು ಚಿಂತಿತರಾಗಿರುವುದಿಲ್ಲ. ಮತ್ತು ಸ್ನೇಹಿತರೆ, ಮನಸ್ಥಿತಿ ಬದಲಾದಾಗ ಬಾಹ್ಯ ಸಂದರ್ಭಗಳು ಸಹ ಬದಲಾಗಲು ಪ್ರಾರಂಭಿಸುತ್ತವೆ. ಹಣಕಾಸಿನ ವಿಷಯಗಳಿಗೂ ಇದೇ ರೀತಿಯ ಸೂಚನೆ ಬರುತ್ತದೆ. ಬಹಳ ದಿನಗಳಿಂದ ಪಾವತಿ ಬಾಕಿ ಇದೆ, ನೀವು ಯಾರಿಗಾದರೂ ಹಣ ನೀಡಬೇಕಾಗಿದೆ, ನಿಮ್ಮ ಕೆಲಸದಿಂದ ನಿಮಗೆ ಫಲಿತಾಂಶ ಸಿಗದಿದ್ದರೆ ಅಥವಾ ನಿಮ್ಮ ವೆಚ್ಚಗಳು ನಿರಂತರವಾಗಿ ಹೆಚ್ಚುತ್ತಿದ್ದರೆ, ಮುಂಬರುವ ಸಮಯದಲ್ಲಿ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ಬದಲಾಗುತ್ತವೆ ಮತ್ತು ಹಳೆಯ ಹಣ ಸಿಕ್ಕಿದೆ ಎಂಬ ಸುದ್ದಿ ನಿಮಗೆ ಇದ್ದಕ್ಕಿದ್ದಂತೆ ಬರಬಹುದು, ಅಥವಾ ನೀವು ಯೋಚಿಸದೇ ಇರುವ ಕೆಲಸ ಉದ್ಭವಿಸಬಹುದು. ನಾನು ಭರವಸೆಯನ್ನು ಬಿಟ್ಟುಬಿಟ್ಟಿದ್ದೇನೆ, ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಅತ್ಯಗತ್ಯ. ಯಾರಾದರೂ ಇದ್ದಕ್ಕಿದ್ದಂತೆ ನಿಮಗೆ ದೊಡ್ಡ ಲಾಭದ ಭರವಸೆ ನೀಡಿದರೆ, ಯಾರಾದರೂ ನಿಮ್ಮನ್ನು ಬೇಗನೆ ಹಣ ಹೂಡಿಕೆ ಮಾಡಲು ಒತ್ತಾಯಿಸಿದರೆ ಅಥವಾ ಯೋಚಿಸದೆ ಹೂಡಿಕೆ ಮಾಡಲು ಒತ್ತಡ ಹೇರಿದರೆ, ಸನ್ನಿವೇಶಗಳ ಸಂಪೂರ್ಣ ತಿಳುವಳಿಕೆಯೊಂದಿಗೆ ಒಂದು ಹೆಜ್ಜೆ ಮುಂದಿಡಿ. ಜ್ಯೋತಿಷ್ಯ ಶಕ್ತಿಗಳು ನಿಮಗೆ ಮಾರ್ಗವನ್ನು ತೋರಿಸಬಹುದು, ಆದರೆ ಅನುಸರಿಸುವ ನಿರ್ಧಾರವು ನಿಮ್ಮ ಸ್ವಂತ ವಿವೇಚನೆಗೆ ಅವಲಂಬಿಸಿರುತ್ತದೆ. ನೀವು ಅದನ್ನು ನಿಮ್ಮ ಸ್ವಂತ ವಿವೇಚನೆಯಿಂದ ತೆಗೆದುಕೊಳ್ಳಬೇಕು. ಇದು ವ್ಯಾಪಾರ, ಸ್ನೇಹಿತರಿಗೆ ವಿಶೇಷ ಸಂಕೇತವಾಗಿದೆ. ಹಳೆಯ ಸಂಪರ್ಕವೊಂದು ಮತ್ತೆ ಕಾಣಿಸಿಕೊಳ್ಳಬಹುದು. ನೀವು ದೀರ್ಘಕಾಲದಿಂದ ಮಾತನಾಡದೇ ಇದ್ದ ಯಾರಾದರೂ ನಿಮ್ಮೊಂದಿಗೆ ಯಾವುದೇ ಕೆಲಸದ ನಿಮಿತ್ತ ಸಂಪರ್ಕದಲ್ಲಿರಬಹುದು. ಇದು ಸಣ್ಣದಾಗಿ ಪ್ರಾರಂಭವಾಗುತ್ತದೆ, ಆದರೆ ಸಂದರ್ಭಗಳು ಅನುಕೂಲಕರವಾಗಿದ್ದರೆ ಆ ಸಂಪರ್ಕವು ಒಂದು ಪ್ರಮುಖ ಅವಕಾಶವಾಗಿ ಬದಲಾಗಬಹುದು. ಮತ್ತು ಇಲ್ಲಿಯೇ ಶತ್ರು ಚಿಹ್ನೆಯೂ ಸಹ ಕಾರ್ಯರೂಪಕ್ಕೆ ಬರುತ್ತದೆ, ಏಕೆಂದರೆ ಯಾರೊಬ್ಬರ ಜೀವನ ಸುಧಾರಿಸಲು ಪ್ರಾರಂಭಿಸಿದಾಗ ಎಲ್ಲರೂ ಸಂತೋಷವಾಗಿರುವುದಿಲ್ಲ. ಕೆಲವರು ನಿಮ್ಮ ಪ್ರಗತಿಯನ್ನು ನೋಡುತ್ತಾರೆ ಮತ್ತು ಆಂತರಿಕವಾಗಿ ಮತ್ತು ಅಸೂಯೆ ಪಡುತ್ತಾರೆ. ಆದ್ದರಿಂದ ಸ್ವಲ್ಪ ಜಾಗೃತವಾಗಿರಿ. ನಿಮ್ಮ ದಿನ ಚೆನ್ನಾಗಿರಲಿ, ನಿಮ್ಮ ಕುಟುಂಬದವರ ಆರೋಗ್ಯ ಚೆನ್ನಾಗಿರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.